ಇನ್ನು ಈ ಡಿನ್ನರ್ ಮೀಟಿಂಗ್ನ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಇಬ್ಬರನ್ನೂ ಕರೆದು ಮಾತನಾಡುತ್ತೆ ಅಂತ ಶಾಸಕ ಅಜಯ್ ಸಿಂಗ್ ಮಾತನಾಡಿದ. ಇಂಥ ಡಿನ್ನರ್ ಮೀಟಿಂಗ್ ಏನು ಹೊಸದಲ್ಲ. ಆದಷ್ಟು ಶೀಘ್ರ ಇಬ್ಬರನ್ನು ಅಂದರೆ CM ಮತ್ತು DCM ಇಬ್ಬರನ್ನೂ ಕರೆದು ಮಾತನಾಡಿಸುತ್ತೆ. ಸಚಿವನಾಗಬೇಕು ಅನ್ನುವಂಥ ಆಸೆ ನನಗೂ ಇದೆ ಅಂತ ಜೇವರ್ಗಿ MLA ಅಜಯ್ ಸಿಂಗ್ ಮಾತನಾಡಿದರು. ಕಾಂಗ್ರೆಸ್ನಿಂದ 3 ಬಾರಿ ನಾನು MLA ಆಗಿದ್ದೀನಿ, ಅರ್ಹತೆ ಇದೆ ನನಗೆ. ಆದರೆ ಈ ಡಿನ್ನರ್ ಮೀಟಿಂಗ್ಗಳೇನು ಹೊಸದಲ್ಲ ಅಂತ ಅವ್ರು ಮಾತನಾಡಿದ್ದಾರೆ. ಆಗಬೇಕು ಅಂತ ಸುಮಾರು ತಿಂಗಳಿಂದ ನಡೆದಿದೆ, ಈಗಂತಲ್ಲ, ಕಳೆದ ಒಂದು 6-8 ತಿಂಗಳಿಂದ ನಡೆದಿದೆ. ಆದರೆ ನವೆಂಬರ್ ತಿಂಗಳಲ್ಲಿ ಖಚಿತವಾಗಿ ಆಗ್ತದೆ ಅಂತ ನಾವೆಲ್ಲ ಆಕಾಂಕ್ಷಿಗಳು ಯಾರ್ಯಾರಿದ್ದೀವಿ, ಆಗ್ತದಂತ ನಮ್ಗೆ ಅನಿಸಿತ್ತು. ಆದರೆ ಕೆಲವು ಕಾರಣಗಳಿಂದ ಮುಂದೆ ಹೋಗ್ತಾ ಇದೆ. ಬಹುಶಃ ಈ ಒಂದು ಬಜೆಟ್ ನಂತರ ಬಜೆಟ್ ಕಂಪ್ಲೀಟ್ ಆದ ನಂತರ ಈ ಒಂದು ಸಚಿವ ಸಂಪುಟ ಒಂದು ಪುನರ್ರಚನೆ ಖಂಡಿತವಾಗಿ ಆಗ್ತದಂತ ಒಂದು ವಿಶ್ವಾಸ ಇದೆ. ಆ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಜೊತೆಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಬಹುಶಃ ನನಗೆ ತಿಳಿದಪ್ಲೆ ಅವರು ಮಾತಾಡಿದಾಗ ನಾವು ಯಾವ ಶಾಸಕರು ಮಾತಾಡೋದು ಅವಶ್ಯಕತೆ ಇಲ್ಲ. ಅವರು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಂತ ಅವ್ರು ಹೇಳಿದ್ದಾರೆ. ಒಂದು ಸೂಕ್ತ ಸಮಯ ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರು ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಪುನರ್ರಚನೆ ಆಗಬೇಕು ಅಂತ ಸುಮಾರು ತಿಂಗಳಿಂದ ನಡೆದಿದೆ, ಈಗಂತಲ್ಲ, ಕಳೆದ ಒಂದು 6-8 ತಿಂಗಳಿಂದ ನಡೆದಿದೆ. ಆದರೆ ನವೆಂಬರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.